ಇನ್ನು ಉಡುಪಿ ಜಿಲ್ಲೆಯಲ್ಲಿ ಮುಂದಿನ 3 ದಿನಗಳ ಕಾಲ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ. ಇನ್ನೂ ಕೂಡ ಮಳೆ ಮುಂದುವರೆದಿದೆ. ಅದರಲ್ಲೂ ಕುಂದಾಪುರ ಬೈಂದೂರು ತಾಲೂಕಿನ ನದಿಗಳಲ್ಲಿ ಯಾವ ರೀತಿ ಅಬ್ಬರ ಇದೆ ಅಂತಂದರೆ ಉಕ್ಕಿ ಹರಿತಾ ಇದೆ. ಸ್ವರ್ಣ ಮತ್ತು ಸೀತಾ ನದಿಗಳು ತುಂಬಿ ಹರಿತಾ ಇದೆ. ಅಪಾಯದ ಮಟ್ಟ ಮೀರಿಬಿಟ್ಟಿವೆ ಎರಡೂ ಕೂಡ. ಹಾಗಾಗಿ ಭಾರಿ ಮಳೆಗೆ ಉಡುಪಿ ಜಿಲ್ಲೆಯ ಗ್ರಾಮಗಳು, ಹಲವಾರು ಗ್ರಾಮಗಳು ಜಲಾವೃತವಾಗಿದೆ. ಗದ್ದೆ ರಸ್ತೆಯಲ್ಲಿ ದೋಣಿ ಮುಖಾಂತರ ಓಡಾಡ್ತಾ ಇದ್ದಾರೆ ಜನ. ನಡ್ಕೊಂಡು ಓಡಾಡೋದಕ್ಕಾಗ್ತಾ ಇಲ್ಲ. ಇದರ ಜೊತೆಗೆ ಮುಂದಿನ 3 ದಿನ ರೆಡ್ ಅಲರ್ಟ್. ರೆಡ್ ಅಲರ್ಟ್ ಅಂದರೆ ವಿಪರೀತವಾದ ಮಳೆ ಆಗುತ್ತೆ ಅಂತ. ಹಾಗಾಗಿ ಉಡುಪಿ ಜಿಲ್ಲೆ ಕುಂದಾಪುರ, ಬೈಂದೂರು, ಕಾಪು ಎಲ್ಲ ಕಡೆಯಲ್ಲೂ ಮಳೆ 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 ಮತ್ತು ನದಿಗಳೆಲ್ಲವೂ ಕೂಡ ಪ್ರವಾಹಕ್ಕೆ ಬಂದ್ಬಿಟ್ಟಿದೆ. ಪ್ರವಾಹದ ಪರಿಸ್ಥಿತಿ ತನ್ನ ವ್ಯಾಪ್ತಿಯನ್ನು ಮೀರಿ ಉಕ್ಕಿ ಹರಿದು ನೀರು ಗ್ರಾಮಗಳಿಗೆ ನುಗ್ಗುತ್ತವೆ, ಜಮೀನುಗಳಿಗೆ ನುಗ್ಗುತ್ತವೆ. ಅದು ಪ್ರವಾಹ. ಇದೆಲ್ಲ ಪ್ರವಾಹದ ಪರಿಸ್ಥಿತಿ ನೀವು ನೋಡ್ತಾ ಇರೋದು. ಇದೇನು ನದಿಯ ವ್ಯಾಪ್ತಿ ಅಲ್ಲ. ನದಿ ವ್ಯಾಪ್ತಿ ದಾಟಿ ಹರಿತಾ ಇದೆ ಸ್ವರ್ಣ ಮತ್ತು ಸೀತಾ ನದಿ. ನಾನೊಂದು ದೃಶ್ಯ ನೋಡ್ತಾ ಇದ್ದೆ. ಸೀತಾ ನದಿ ಒಂದು ಬ್ರಿಡ್ಜ್ ಇದೆ, ಬ್ರಿಡ್ಜ್ ಕೆಳಗಡೆ ಸೀತಾ ನದಿ ಹರಿತಾ ಇರೋದು. ಅದರ ರಭಸ ನೋಡಿಬಿಟ್ರೆ ಗಾಬರಿ ಆಗಿಬಿಡುತ್ತೆ, ಹೆದರಿಕೆ ಆಗುತ್ತೆ. ಆ ಪರಿಪ್ರಮಾಣದಲ್ಲಿ ಅಷ್ಟು ವೇಗವಾಗಿ ಹರಿತಾ ಇರತಕ್ಕಂಥದ್ದು ನದಿ. ಉಡುಪಿ ಜಿಲ್ಲೆಯಾದ್ಯಂತ ವ್ಯಾಪಕವಾದ ಮಳೆ ಸುರಿತಾ ಇದೆ. ಜಿಲ್ಲೆಯಲ್ಲಿ 100 ಮಿಲಿಮೀಟರ್ಗಿಂತಲೂ ಹೆಚ್ಚು ಮಳೆ ಸುರಿತಾ ಇರೋದ್ರಿಂದ, ಅದರ ಜೊತೆಗೆ ಪಶ್ಚಿಮ ಘಟ್ಟದ ತಪ್ಪಲು ಶಿವಮೊಗ್ಗ, ಚಿಕ್ಕಮಗಳೂರಿನಲ್ಲಿ ಭಾರಿ ಮಳೆ ಆಗ್ತಾ ಇರೋದ್ರಿಂದ, ಆಗುಂಬೆ ಘಾಟ್ನ ಆಸುಪಾಸಿನಲ್ಲೂ ಕೂಡ ಮಳೆ ಬೀಳ್ತಾ ಇರೋದ್ರಿಂದ ಎಲ್ಲ ನದಿಗಳು ತುಂಬಿ ಹರಿತಾ ಇದೆ. ಉಡುಪಿಯ ಸ್ವರ್ಣ ನದಿ, ಸೀತಾ ನದಿ, ಅದರ ಜೊತೆಗೆ ಸೌಪರ್ಣಿಕ, ಕುಬ್ಜ, ವಾರಾಹಿ ಎಲ್ಲ ನದಿಗಳು ತುಂಬಿ ಹರಿತಾ ಇದೆ. ನಾವು ನೋಡ್ಬೋದು ಮಳೆಯ ಪ್ರಮಾಣ ಎಷ್ಟಿದೆ ಅನ್ನುವಂಥದ್ದು. ಇಡೀ ಗದ್ದೆ, ನದಿ, ತೋಟಗಳು ಜಲಾವೃತ ಆಗಿರುವಂಥದ್ದು ನಾವು ನೋಡ್ಬೋದು. ನಾವು ನಿಂತ ಪ್ರದೇಶಕ್ಕಿಂತ ಸುಮಾರು ಒಂದು 300 ಮೀಟರ್ ದೂರದಲ್ಲಿ ಈ ಥರದ ನದಿ ಹರಿತಾ ಇರೋದು. ಜನ ಇಲ್ಲಿ ಹೋಗೋದನ್ನು ನಾವು ನೋಡ್ತಾ ಇದ್ದೇವೆ. ತಮ್ಮ ಮನೆಯಿಂದ ಹೋಗಬೇಕಾದ್ರೂ ಕೂಡ ಸುಮಾರು ಸೊಂಟದವರೆಗೂ ಕೂಡ ನೀರಿದೆ. ಹಾಗಾಗಿ ಜನ ದೋಣಿಯನ್ನು ಬಳಸ್ಕೊಂಡು ಓಡಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರೋದನ್ನು ನಾವು ನೋಡ್ತಾ ಇದ್ದೇವೆ. ಈ ಭಾಗದಲ್ಲಿ ವರ್ಷಕ್ಕೊಂದು 2-3 ಬಾರಿ ನೆರೆಯ ವಾತಾವರಣ ಇರ್ತದೆ ಅನ್ನುವಂಥದ್ದು. ತಗ್ಗು ಪ್ರದೇಶ ಆಗಿರೋದ್ರಿಂದ ಇಲ್ಲಿ ವಿಪರೀತವಾದ ನೀರು ನದಿಯನ್ನು ದಾಟಿಕೊಂಡು, ಯಾವುದೇ ತಡೆಗೋಡೆಗಳು ಇರೋದಿಲ್ಲ. ಹಾಗಾಗಿ ನದಿಯನ್ನು ದಾಟಿಕೊಂಡು ಜನ ಜೀವನವನ್ನು ನಡೆಸಬೇಕಾದ ಪರಿಸ್ಥಿತಿ. ನಾವೀಗ ನೋಡ್ತಾ ಇರುವಂಥದ್ದು ಗದ್ದೆ. ಒಂದು 2-3 ದಿವಸಗಳ ಹಿಂದೆ ನಾಟಿ ಮಾಡಿದ, ಉಳುಮೆ ಮಾಡಿದ ಗದ್ದೆ. ಅದರ ಪಕ್ಕದಲ್ಲಿ ರಭಸವಾಗಿ ನದಿ ಹರಿಯೋದನ್ನು ನಾವು ನೋಡ್ತಾ ಇದ್ದೇವೆ. ಆ ನದಿಯ ಪ್ರವಾಹ ಎಷ್ಟಿದೆ ಅಂದರೆ ಸಮುದ್ರವನ್ನು ಸೇರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ವಿಪರೀತವಾದ ಗಾಳಿಯ ಒತ್ತಡ ಕೂಡ ಇರೋದ್ರಿಂದ ಆ ನದಿ ಜನವಸತಿ ಪ್ರದೇಶಗಳತ್ತ ಬರ್ತಾ ಇದೆ ಅನ್ನುವಂಥದ್ದು. ಹಾಗಾಗಿ ಈಗಾಗಲೇ ನಾಟಿ ಮಾಡಿದಂತಹ ಎಲ್ಲ ಗದ್ದೆಗಳು ಜಲಾವೃತ ಆಗಿದೆ. ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ಕಳೆದ ವರ್ಷ ಮಳೆ ಬರುವಂಥ ಸಂದರ್ಭದಲ್ಲಿ ಆಗ ಬಿತ್ತನೆ ಮಾಡಿದಂತಹ ಮತ್ತು ನಾಟಿ ಮಾಡಿದಂತಹ ಎಲ್ಲ ಪೈರುಗಳು ಜೀವಕಳೆಯನ್ನು ಪಡ್ಕೊಂಡಿತ್ತು ಮತ್ತು ಗಟ್ಟಿಯಾಗಿತ್ತು. ಆದರೆ ಇದು ಒಂದೇ ವಾರದ ಒಳಗೆ ಮಳೆ ಬರ್ತಾ ಇರೋದ್ರಿಂದ ಈ ಥರದ ಸಮಸ್ಯೆಗಳು ಆಗಿದೆ ಅನ್ನುವಂಥದ್ದು ನಾವು ನೋಡ್ಬೋದು ದೃಶ್ಯಗಳಲ್ಲಿ. ಒಂದು ದೋಣಿ ಬರ್ತಾ ಇದೆ. ಆ ಭಾಗದಲ್ಲಿ 100-150 ಮನೆಗಳಿದೆ. ಆ ಮನೆಗಳನ್ನೆಲ್ಲ ದಾಟಿ ಜನರನ್ನು ಸುರಕ್ಷಿತ ಪ್ರದೇಶಕ್ಕೆ ಮತ್ತು ಅವರು ಜನವಸತಿ ಪ್ರದೇಶಗಳಿಂದ ತಮ್ಮ ಕೆಲಸಗಳನ್ನು ನಿರ್ವಹಿಸಲಿಕ್ಕೆ ಸಿಟಿಗೆ ಬರ್ತಾ ಇರುವಂಥದ್ದನ್ನು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೇವೆ. ಹಾಗಾಗಿ ಇದೇ ಥರ ಮಳೆಯ ವಾತಾವರಣ ಮುಂದುವರಿಯುವಂಥ ಸಾಧ್ಯತೆ ಇದೆ. 3-4 ದಿವಸ ಮಳೆ ಮುಂದುವರಿಯುವಂಥ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು. ನಾವು ನೋಡ್ಬೋದು ಸಿಟಿಗೆ ಹೋಗಿ ಜನ ಯಾವ ಮಟ್ಟದ ನೀರನ್ನು ದಾಟಿಕೊಂಡು ಬರ್ತಾ ಇದ್ದಾರೆ ಅನ್ನುವಂಥದ್ದು. ಅಂದರೆ ಇವರಿಗೆಲ್ಲ ಸಾಮಾನ್ಯ. ಯಾಕಂದರೆ ಮಳೆಗಾಲ ಬಂದಂಥ ಸಂದರ್ಭದಲ್ಲಿ 2-3 ಬಾರಿ ಈ ಭಾಗದಲ್ಲಿ ನೆರೆಯ ವಾತಾವರಣ ನಿರ್ಮಾಣ ಆಗ್ತದೆ. ದೊಡ್ಡ ದೊಡ್ಡ ಮನೆಗಳನ್ನು, ಅಂದರೆ ಬೇಸ್ಮೆಂಟನ್ನು ಗಟ್ಟಿ ಮಾಡಿಕೊಂಡು ಫಸ್ಟ್ ಫ್ಲೋರ್ನಲ್ಲಿ ಇದ್ದು ಕೆಳಗೆ ಬೇಸ್ಮೆಂಟ್ನಲ್ಲಿ ಪಾರ್ಕಿಂಗ್, ಈ ಥರದ ವ್ಯವಸ್ಥೆಗಳನ್ನು ಮಾಡ್ಕೊಂಡಿದ್ದಾರೆ. ಮತ್ತು ಗದ್ದೆಗಳಲ್ಲಿ ಮನೆಗಳು ಅತಿ ಹೆಚ್ಚಿರೋದ್ರಿಂದ, ಅಂದರೆ ಕೃಷಿ ಬೇಸಾಯವನ್ನು ಮಾಡುವವರು ಮನೆಗಳನ್ನು ಅಲ್ಲೇ ಮಾಡ್ಕೊಂಡಿರೋದ್ರಿಂದ ಅವರಿಗೆ ಪ್ರತಿ ವರ್ಷ ನೆರೆ ಸಾಮಾನ್ಯ ಅನ್ನುವಂಥದ್ದು. ಆದರೆ ಪ್ರಾಣವನ್ನು ಕೈಯಲ್ಲಿ ಹಿಡ್ಕೊಂಡು ಜೀವನ ಮಾಡುವಂತಹ ಪರಿಸ್ಥಿತಿ ಅವರು ಅನುಭವಿಸಬೇಕಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.